ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತಿನ ಹಣ ಬರೋದಿಲ್ವಾ? ಇಲ್ಲಿದೆ ಯೋಜನೆಯ ಬಿಗ್ ಅಪ್ಡೇಟ್. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಅಂದರೆ 10,000 ರೂಪಾಯಿಗಳನ್ನು ಮಹಿಳೆಯರು ಈಗಾಗಲೇ ಪಡೆದುಕೊಂಡು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ 6ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗಬಹುದು ಎನ್ನುವ ನಿರೀಕ್ಷೆ ಮಹಿಳೆಯರಲ್ಲಿ ಇತ್ತು. ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಫೆಬ್ರವರಿ ಮೊದಲ ವಾರದಲ್ಲಿಯೇ 6ನೇ ಕಂತಿನ ಹಣ ಹಲವು ಮಹಿಳೆಯರ ಖಾತೆಗೆ ಮಾತ್ರ ಜಮಾ ಆಗಿದೆ. ಹೌದು, ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಒಂದಷ್ಟು ಮಹಿಳೆಯರಿಗೆ ಮಾತ್ರ ಹಣ ಬಿಡುಗಡೆ ಮಾಡುವ ಮೂಲಕ ಟೆಸ್ಟಿಂಗ್ ಡಿಬಿಟಿ ಮಾಡಲಾಗಿದೆ. ಹಾಗಾಗಿ ಕೋಟ್ಯಾಂತರ ಫಲಾನುಭವಿ ಮಹಿಳೆಯರ ಪೈಕಿ ಸುಮಾರು 20 ರಿಂದ 30 ಸಾವಿರ ಮಹಿಳೆಯರಿಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಕೆಲವು ಮಹಿಳೆಯರಿಗೆ 6ನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗಿದೆ. ಫೆಬ್ರವರಿ 20ರ ಒಳಗೆ ಪ್ರತಿಯೊಬ್ಬರ ಖಾತೆಗೂ 6ನೇ ಕಂತಿನ ಹಣ ಬಂದು ತಲುಪುತ್ತದೆ. ಸರ್ಕಾರ ಈಗ ಗೃಹಲಕ್ಷ್ಮಿ ಯೋಜನೆಯ ವಿಚಾರದಲ್ಲಿಯೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ. ಅನರ್ಹರು ಯಾವುದೇ ಕಾರಣಕ್ಕೂ ಉಚಿತ ಹಣ ಪಡೆದುಕೊಳ್ಳಬಾರದು ಹಾಗೂ ಅರ್ಹರಿಗೆ ಯಾವುದೇ ಕಾರಣಕ್ಕೂ ಹಣ ಮಿಸ್ ಆಗಬಾರದು ಎನ್ನುವ ಕಾರಣಕ್ಕೆ ಬೇರೆ ಬೇರೆ ನಿಯಮಗಳನ್ನು ಜಾರಿಗೆ ತರಲಾಗುತ್ತಿದೆ. ಅವುಗಳಲ್ಲಿ ಈ ಕೆಳಗಿನ 2 ನಿಯಮಗಳು ಕಡ್ಡಾಯವಾಗಿವೆ. ಮೊದಲನೆಯದಾಗಿ NPCI ಮಾಡಿಸಿಕೊಳ್ಳಿ. ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ NPCI ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ನಿಮ್ಮ ಖಾತೆಗೆ ಮಾಡಿಸಿಕೊಂಡರೆ ಮಾತ್ರ ಸಾಲುವುದಿಲ್ಲ, ಅದರ ಜೊತೆಗೆ NPCI ಆಗಿರಬೇಕು. ಆದರೆ ಇಲ್ಲಿ ನೀವು ಗಮನಿಸಬೇಕಾದ ಒಂದು ವಿಚಾರ ಏನೆಂದರೆ, ನಿಮಗೆ ಈವರೆಗೆ 5 ಕಂತಿನ ಹಣ ಬಂದಿದ್ದರೆ ಆಟೋಮೆಟಿಕ್ ಆಗಿ ನಿಮ್ಮ ಖಾತೆಗೆ NPCI ಕೂಡ ಆಗಿರುತ್ತದೆ. ಹಾಗಾಗಿ ಮುಂದಿನ ಕಂತಿನ ಹಣ ಬರುವುದಿಲ್ಲವೇನೋ ಎನ್ನುವ ಚಿಂತೆ ನಿಮಗೆ ಬೇಡ. ಆದರೆ ಯಾವ ಮಹಿಳೆಯರ ಖಾತೆಗೆ ಬಿಡುಗಡೆಯಾದ ಎಲ್ಲ ಕಂತಿನ ಹಣವು ಬಂದು ಸೇರಿಲ್ಲವೋ ಅಂಥವರು ಖಂಡಿತವಾಗಿಯೂ ತಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಬ್ಯಾಂಕ್ ಪಾಸ್ಬುಕ್ ವಿವರ ಹಾಗೂ ಆಧಾರ್ ಕಾರ್ಡ್ ವಿವರಗಳನ್ನು ನೀಡಿ NPCI ಮಾಡಿಸಬೇಕು. NPCI ಮಾಡಿಸುವುದು ಹೇಗೆ? NPCI ಮಾಡಿಸಲು ನೀವು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಹಾಗೂ ಆಧಾರ್ ಕಾರ್ಡ್ ಪ್ರತಿ ತೆಗೆದುಕೊಂಡು ಬ್ಯಾಂಕ್ ಶಾಖೆಗೆ ಹೋಗಿ, ಅದು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುವ ಬ್ಯಾಂಕ್ ಶಾಖೆಯೇ ಆಗಿರಬೇಕು. ಈಗ ನೀವು ಬ್ಯಾಂಕಿಗೆ ಹೋಗಿ ಅಲ್ಲಿ ಸಿಬ್ಬಂದಿಗಳ ಬಳಿ NPCI ಮಾಡಿಸಬೇಕು ಎಂದು ಕೇಳಿಕೊಳ್ಳಿ. ಅಲ್ಲಿ NPCI ಮ್ಯಾಪಿಂಗ್ ಎನ್ನುವ ಒಂದು ಅರ್ಜಿ ಫಾರಂ ಇರುತ್ತದೆ. ಅದನ್ನು ನಿಮಗೆ ಕೊಡುತ್ತಾರೆ. ನೀವು ಅರ್ಜಿ ಫಾರಂ ಭರ್ತಿ ಮಾಡಿ ಅಗತ್ಯ ಇರುವ ದಾಖಲೆಗಳನ್ನು ನೀಡಿ NPCI ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಕೊಳ್ಳಿ. ಇನ್ನೊಂದು ಸೂಚನೆ ಏನೆಂದರೆ ಆಧಾರ್ ಕಾರ್ಡ್ ಅಪ್ಡೇಟ್. ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕು ಅಂದರೆ ಇದು ಕೂಡ ಕಡ್ಡಾಯವಾಗಿರುವ ನಿಯಮವಾಗಿದೆ. ನಿಮ್ಮ ಬಳಿ 10 ವರ್ಷಕ್ಕಿಂತ ಹಳೆಯ ಆಧಾರ್ ಕಾರ್ಡ್ ಇದ್ದರೆ ತಕ್ಷಣ ಅಪ್ಡೇಟ್ ಮಾಡಿಸಿಕೊಳ್ಳಿ. ಒಂದು ವೇಳೆ ನೀವು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡದೇ ಇದ್ದರೆ ಮುಂದಿನ ಕಂತಿನ ಹಣ ಗೃಹಲಕ್ಷ್ಮಿ ಹಣ ಮಾತ್ರವಲ್ಲ, ಸರ್ಕಾರದ ಇತರ ಯಾವ ಯೋಜನೆಯ ಪ್ರಯೋಜನವೂ ಕೂಡ ನಿಮಗೆ ಸಿಗುವುದಿಲ್ಲ. 26,000 ಅರ್ಹ ಮಹಿಳೆಯರಿಗೂ ಕೂಡ ಹಣ ಜಮಾ ಆಗಿಲ್ಲ. ಯಾಕೆ? ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂದರೆ ಸರ್ಕಾರದ ಕೆಲವೊಂದು ಮಾನದಂಡಗಳನ್ನು ನಿಗದಿ ಮಾಡಿದೆ. ಇದು ನಿಮಗೂ ಗೊತ್ತು. ಆದರೆ ಅದೆಷ್ಟೋ ಜನ ಈ ಮಾನದಂಡಗಳನ್ನು ಮೀರಿ ಅರ್ಜಿ ಸಲ್ಲಿಸಿದ್ದು ಅಂತಹ ಅರ್ಜಿಗಳನ್ನು ಸರ್ಕಾರ ರದ್ದು ಮಾಡಿದೆ. ಆದರೆ ದುರಾದೃಷ್ಟವಶಾತ್ ಅರ್ಹ ಮಹಿಳೆಯರ ಅರ್ಜಿಯೂ ಕೂಡ ರದ್ದಾಗಿದ್ದು ಅಂಥವರ ಖಾತೆಗೆ 5ನೇ ಕಂತಿನ ಹಣ ಬಂದಿಲ್ಲ. ಆದರೆ ಸರ್ಕಾರ ಈಗಾಗಲೇ ಈ ಬಗ್ಗೆ ಸ್ಪಷ್ಟನೆ ನೀಡಿದೆ. ತಾಂತ್ರಿಕ ದೋಷದಿಂದ 26,000 ಮಹಿಳೆಯರ ಅರ್ಜಿ ರದ್ದಾಗಿದೆ. ಆದರೆ ಅವರು ನಿಜವಾಗಿ ಅರ್ಹ ಫಲಾನುಭವಿಗಳಾಗಿದ್ದು 6 ಮತ್ತು 7ನೇ ಕಂತಿನ ಹಣವನ್ನು ಒಟ್ಟಾಗಿ ಅಂತಹ ಮಹಿಳೆಯರ ಖಾತೆಗೆ ಜಮಾ ಮಾಡುವುದಾಗಿ ಭರವಸೆ ನೀಡಲಾಗಿದೆ. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.